ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್, ತುಂಬ ನಾಲೆಡ್ಜಬಲ್ ವಿಡಿಯೋ ಆಗಿರುತ್ತೆ. ಸೊ ಏನಕ್ಕೆ ಅಂತಾರೆ, ನೀವೇನಾದರೂ ಯೂಟ್ಯೂಬಲ್ಲಿ ನಿಮ್ಮ ಜರ್ನಿನ ಇದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವುದೇ ರೀತಿ ನಿಲ್ಲಬಾರ್ದು ಅಂತಂದರೆ ಈ ಒಂದು ವಿಡಿಯೋ ನೋಡಲೇಬೇಕು. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಗಿದ್ರೆ, ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಎನೇಬಲ್ ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸು ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅವಾಗ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಯೂಟ್ಯೂಬರು. ಸೊ ಇವಾಗ ನಿಮ್ಮ ಒಂದು ಚಾನಲಲ್ಲಿ ಆ ಒಂದು ಮಾನಿಟೈಸೇಷನ್ ಏನಾದರೂ ರಿವ್ಯೂಗೆ ಹೋಗಿ ಅದು ಎನೇಬಲ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಅವರು, ಸೊ ಇವಾಗ ನೀವು ಮಾನಿಟೈಸೇಷನ್ ಆನ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ತಾಯಿದ್ರೆ, ಸೊ ನಿಮಗೆ ಗೊತ್ತಿರುತ್ತೆ ಹೊಸ ಚಾನಲ್ಸ್ಗಳಲ್ಲಿ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಅವಾಗ ವ್ಯೂಸು ಕೂಡ ಕಮ್ಮಿ ಬರ್ತಾ ಇರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಡೈಲಿ ಹೇಳೋದಾದರೆ ಒಂದು ಮಿನಿಮಮ್ 2K ಅಥವಾ 3K 4K ಈ ರೀತಿ ಬರ್ತಾ ಇರುತ್ತೆ ಡೈಲಿ ನಿಮಗೆ ವ್ಯೂಸು. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದ್ರಿಂದ ಯೂಟ್ಯೂಬಲ್ಲಿ, ಸೊ ವ್ಯೂಸ್ ಕಮ್ಮಿ ಬರೋದ್ರಿಂದ CTR ಜಾಸ್ತಿ ಆಗಿಬಿಡುತ್ತೆ. ಸೊ CTR ಅಂತಂದರೆ ಕ್ಲಿಕ್ ಥ್ರೂ ರೇಟ್ ಅಂತ. ಸೊ ವ್ಯೂಸ್ ಯಾವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಮ್ಮಿ ಬರುತ್ತೆ ಆವಾಗ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ತಪ್ಪನ್ನ ಮಾಡಬೇಡಿ. ತುಂಬ ಜನ ಈ ತಪ್ಪನ್ನ ಮಾಡ್ತಾರೆ. ಏನಂತಂದರೆ, ನೀವು ಯಾವ ಜಿಮೇಲ್ ಅಕೌಂಟಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ ಅದೇ ಜಿಮೇಲ್ ಅಕೌಂಟಿಂದ ನಿಮ್ಮ ವಿಡಿಯೋನ ನೀವೇ ನೋಡೋದಕ್ಕೆ ಹೋಗಬೇಡಿ. ಸೊ ಅದರಿಂದ ನೀವು ಡೈಲಿ ಒಂದೊಂದು ಸಲ 2 ಸಲ ನಿಮ್ಮ ವಿಡಿಯೋನ ನೀವೇ ನೋಡ್ತಾ ಇದ್ರೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಅಂತಂದರೆ CTR ಜಾಸ್ತಿ ಆಗಿಬಿಡುತ್ತೆ. ಸೊ CTR ಜಾಸ್ತಿ ಆದರೆ ನಿಮ್ಮ ಚಾನಲ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ CTR ಜಾಸ್ತಿ ಆಗದಿರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಚಾನಲಲ್ಲಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ CTR ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ, ಸೊ 10%ಗಿಂತ ನಿಮ್ಮ ಒಂದು ಚಾನಲಲ್ಲಿ CTR ಏನಾದರೂ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಡಿಸೇಬಲ್ ಮಾಡಿಬಿಡ್ತಾರೆ. ಮತ್ತೆ ನೀವು ಅರ್ನಿಂಗ್ಸ ಮಾಡೋದಕ್ಕಾಗಲ್ಲ. ಸೊ ಅಲ್ಲಿಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೇಸ್ಟ್ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು CTRನ ನೋಡ್ಕೋತಾ ಇರಬೇಕಾಗುತ್ತೆ. ಆ್ಯಡ್ಸೆನ್ಸ್ನ ತೆಗೆದು ನಿಮ್ಮ CTRನ ಚೆಕ್ ಮಾಡ್ಕೊಳ್ತಾರೆ. ಅದು ಹತ್ರ ಮೇಲೆ ಹೋಗ್ದಿದ್ದಂಗೆ ನೀವು ನೋಡ್ಕೋಬೇಕಾಗುತ್ತೆ. ನಿಮಗೆ CTRನ ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ತುಂಬ ಜನ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ CTRನ ಹೇಗೆ ಚೆಕ್ ಮಾಡೋದು ಅಂತಲೂ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ಸೊ ನಾನು ಆವಾಗಲೇ ಹೇಳಿದೆ, CTR ಏನಾದರೂ 10%ಗಿಂತ ಜಾಸ್ತಿ ಹೋದರೆ ನಿಮ್ಮ ಚಾನಲ್ ತುಂಬ ರಿಸ್ಕಲ್ಲಿ ಇರುತ್ತೆ. ಆ ಒಂದು ಕಾರಣಕ್ಕೆ ನೀವು CTRನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಹೇಗಪ್ಪ ಕಮ್ಮಿ ಮಾಡೋದು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿರುತ್ತೆ ಅಂತಂದರೆ ವ್ಯೂಸ್ ತುಂಬ ಯಾವ ವೀಡಿಯೋಗೆ ಬರ್ತಾ ಇರುತ್ತೆ ಆ ಒಂದು ವೀಡಿಯೋನ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೀವು ಸ್ಕಿಪ್ಪೇಬಲ್ ಮತ್ತು ನಾನ್ ಸ್ಕಿಪ್ಪೇಬಲ್ 2 ವೀಡಿಯೋ ಆಡ್ಸ್ಗಳನ್ನ ನೀವು ಆಫ್ ಮಾಡಬೇಕಾಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ CTR ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ನ ತಗೊಳುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ. ನಿಮಗೆ 10 ಇರೋದು 9 ಆಗುತ್ತೆ. ಸೊ ಈ ರೀತಿ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಆ್ಯಡ್ಸೆನ್ಸಲ್ಲಿ ಅರ್ನಿಂಗ್ಸು ಕೂಡ ತುಂಬ ಕಮ್ಮಿ ಆಗೋದಕ್ಕೆ ಹೋಗುತ್ತೆ. ಅಂತಂದರೆ ಈಗ $1 ಬರುತ್ತವು 50% ಬರುತ್ತೆ ನಿಮಗೆ. ಸೊ ಅಲ್ಲಿಗೆ ನಿಮಗೆ ಅರ್ನಿಂಗ್ಸು ಕೂಡ ಕಮ್ಮಿ ಆಗಿಬಿಡುತ್ತೆ. ಸೊ ನಿಮಗೆ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಈಗ ಅರ್ನಿಂಗ್ಸ್ ಕಮ್ಮಿ ಬರುತ್ತೆ, ನಾನ್ ಸ್ಕಿಪ್ಪೇಬಲ್ ಮತ್ತು ಸ್ಕಿಪ್ಪೇಬಲ್ ಆ್ಯಡ್ಸ್ನ ಆಫ್ ಮಾಡಿದ್ರೆ ಅಂತ ಅಂದ್ಕೊಂಡು ನೀವು ಅದನ್ನ ಆಫ್ ಮಾಡದೆ ಬಿಟ್ಬಿಟ್ರೆ ನಿಮಗೆ CTR ಜಾಸ್ತಿ ಆಗ್ತಾ ಹೋಗ್ತಾ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟೇ ಡಿಸೇಬಲ್ ಮಾಡಿಬಿಡ್ತಾರೆ. ಅದಕ್ಕೆ ಅತಿ ಆಸೆ ಬೇಡ. ಸೊ ನಿಮ್ದೇನಾದರೂ CTR ಜಾಸ್ತಿ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ಪೇಬಲ್ ಮತ್ತು ನಾನ್ ಸ್ಕಿಪ್ಪೇಬಲ್ನ ಆಫ್ ಮಾಡಿ. ಆವಾಗ ಒಂದು ಸ್ವಲ್ಪ ಹೊತ್ತು ಒಂದು 3 hours 2 hours ಬಿಟ್ಟು ನೋಡಿದಾಗ ಅದು 10% ಒಳಗೆ ನಿಮ್ಮ CTR ಬಂದಿರುತ್ತೆ. ಆವಾಗ ನಿಮ್ಮ ಚಾನಲ್ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಜರ್ನಿನ ನೀವು ಕಂಟಿನ್ಯೂ ಮಾಡ್ಬೋದು. ಆ ಒಂದು ಕಾರಣಕ್ಕೆ ನೀವು CTRನ ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಆಗಿದ್ರೆ ಈ ಒಂದು ಕೆಲಸನ ನೀವು ಮಾಡಬೇಕು. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್. ವಂದೇ ಮಾತರಂ.